ಹಿಮಾಂಬಿಕಾ ಪ್ರಜ್ಞಾ ಕೊಲೆ ಕೇಸಲ್ಲಿ ನನ್ನ ಸಿಕ್ಕಾಕ್ಸಿದ್ಲು. ಅದರಿಂದ ನನ್ನ ಕೆಲಸ ಕೂಡ ಕಳ್ಕೊಂಡೆ. ಈ ಪಲ್ಲವಿನೇ ನನ್ನನ್ನು ಆ ಕೇಸಿಂದ ಖುಲಾಸೆ ಮಾಡಿಸಿದ್ರು. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿಸಿದ್ರು. ಅವರು ಆಫೀಸಲ್ಲಿ ನನ್ನ ಕೊಲೀಗಾಗಿ ನನ್ನ ಜೂನಿಯರ್. ನನಗೆ ಅವ್ರ ಗುಣ, ಸ್ವಭಾವ, ಅವ್ರ ತಾಳ್ಮೆ ತುಂಬ ಇಷ್ಟ ಆಯಿತು. ಆದರೆ ಇಬ್ರದು ಡೆಡ್ ಆಪೋಸಿಟ್ ಗುಣ. ನನಗೆ ವಿಪರೀತ ಕೋಪ, ಅವ್ರಿಗೆ ಅಷ್ಟೇ ವಿಪರೀತ ಸಹನೆ. ಇಷ್ಟೆಲ್ಲ ಚೆನ್ನಾಗಿದ್ಮೇಲೆ ಜಗಳ ಯಾಕೆ ಬಂತು? ಅವ್ರ ಮೊದಲನೇ ಗಂಡನಿಂದ. ವಾಟ್? ಅವಳಿಗೆ ಆಲ್ರೆಡಿ ಮದುವೆ ಆಗಿದೆಯಾ? ಹೌದು, ಅವ್ರಿಗೆ ಒಬ್ಳು ಮಗಳಿದ್ದಾಳೆ. ಸೇಮ್ ತೇಜು ಏಜೆ. ಏನಾಗಿದೆ? ನನ್ನಂತ ಹುಡುಗಿನ ಬಿಟ್ಟು ಯಾರೋ ಮದುವೆ ಆಗಿರೋರ್ನ ಪ್ರೀತಿಸ್ತಿದ್ದಾನಲ್ಲ. ನಾನು ಅನ್ಕೊಂಡಿದ್ದೆ ಪಲ್ಲವಿಯವ್ರ ಗಂಡ ಮತ್ತೆ ಯಾವತ್ತೂ ಬರೋದಿಲ್ಲ ಅಂತ. ಅವರು ಅವನನ್ನು ಬಿಟ್ಟು ಎಷ್ಟೋ ವರ್ಷಗಳೇ ಆಗಿತ್ತು. ಆದರೆ ನಮ್ಮ ಮದುವೆ ದಿನನೇ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆದ. ಪಲ್ಲವಿ ಮಗುವನ್ನು ನನಗೆ ಅಪ್ಪ ಬೇಕು ಅಂತ ಹಠ ಮಾಡಿದ್ಲು. ಇವತ್ತು ತೇಜು ಹೇಗೆ ಹಠ ಮಾಡಿದ್ನೋ ಹಾಗೆ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟಿದ್ಲು. ವಿಧಿ ಇಲ್ಲದೆ ನಾನು ಮತ್ತೆ ಪಲ್ಲವಿಯವರು ಸಪ್ರೇಟ್ ಆದ್ವಿ. ಇದ್ಯಾವ ನ್ಯಾಯ ವಿಕಿ? ಮೊದಲನೇ ಗಂಡ ಬಂದ ತಕ್ಷಣ ನಿನ್ನೆ ಬಿಟ್ಬಿಟ್ಟು ಹೋಗ್ಬಿಡೋದಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ನಿಶಿ. ನಿಂಗೊಂದು ವಿಷಯ ಗೊತ್ತಾ? ಅವ್ರ ಮೊದಲನೇ ಗಂಡ ಅಂತ ಹೇಳಿದ್ನಲ್ಲ, ಅವ್ರ ಹೆಸರು ತ್ರಿವಿಕ್ರಮ್ ಅಂತ. ಅವನು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆದವನಲ್ಲ. ಎಷ್ಟೋ ತಿಂಗಳುಗಳ ಹಿಂದೆ ಇದೇ ಮನೇಲಿದ್ದ. ಅನು ಮತ್ತೆ ತೇಜು ಓದ್ತಿದ್ದ ಸ್ಕೂಲಲ್ಲೇ PT ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ದ. ಆದ್ರೆ ಪಲ್ಲವಿಯವ್ರು ಹೇಳ್ತಾರೆ ಆ ವಿಷಯ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ. ಅದೇಗ್ ಸಾಧ್ಯ? ಅವ್ರು ಯಾವತ್ತೂ ಅವ್ರ ಸ್ಕೂಲ್ ಹತ್ರ ಹೋಗೇ ಇಲ್ವಾ? ಅವ್ರನ್ನ ಮೀಟ್ ಮಾಡೇ ಇಲ್ವಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ನಿಶಿ. ಅನುಗ್ ಈಗ್ಲೂ ಆ ತ್ರಿವಿಕ್ರಮೇ ಅವಳ ಸ್ವಂತ ಅಪ್ಪ ಅಂತ ಗೊತ್ತಿಲ್ಲ. ಆದ್ರೆ ಸ್ಕೂಲಲ್ಲಿ ಅವನು ಮ್ಯಾಜಿಕ್ ಮಾಸ್ಟರ್ ಅಂತ ಹೇಳ್ಕೊಂಡು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಪಲ್ಲವಿನ ಮದುವೆ ಆಗ್ತಿರೋದು ಅವನೇ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಲು. ಕೊನೆಗೆ ಮದುವೆ ದಿನ ಆ ಮದುವೆ ಶಾಸ್ತ್ರದಲ್ಲಿ ನನ್ನನ್ನ ಮತ್ತೆ ಪಲ್ಲವಿನ ಒಟ್ಟಿಗೆ ನೋಡಿ ಅನುಗ್ ಗೊತ್ತಾಗೋಯ್ತು. ಅದಕ್ಕೆ ಅವಳು ಪಲ್ಲವಿನ ಹೆದರ್ಸ್ಬೇಕು ಅಂತ ಬಿಲ್ಡಿಂಗ್ ಹತ್ಬಿಟ್ಟಿದ್ಲು. ಪಲ್ಲವಿ ಅನು ಏನ್ ಮಾಡ್ಕೋತಾಳೋ ಅನ್ನೋ ಭಯಕ್ಕೆ ಮದುವೆನ ಮುರಿದ್ಬಿಟ್ರು. ಇನ್ಫ್ಯಾಕ್ಟ್ ಅನುಗೆ ನಾನು ಮತ್ತೆ ಪಲ್ಲವಿಯವರು ಮದುವೆ ಆಗಿರೋ ವಿಷಯನೇ ಗೊತ್ತಿಲ್ಲ. ಇವಾಗ ಈ ತ್ರಿವಿಕ್ರಮ್ ಎಲ್ಲಿದ್ದಾನೆ? ಇನ್ನೆಲ್ಲಿ? ಪಲ್ಲವಿ ಮನೇಲಿದ್ದಾನೆ. ಅದೇಗೆ ಅವನು ಹೋಗಿ ಅವಳ ಮನೆಗೆ ಸೇರ್ಕೊಂಡ? ಇದೇ ವಿಷಯಕ್ಕೇನೆ ಅಮ್ಮಂಗೆ ಕೋಪ ಬಂದಿರೋದು. ಪಲ್ಲವಿಯವರು ಅವ್ರ ಮಗಳು ಏನು ಹೇಳಿದ್ರು ಕೇಳ್ತಾರೆ, ಬೇರೆ ಯಾರ ಮಾತಿಗೂ ಬೆಲೆ ಇಲ್ಲ. ಈ ಒಂದು ಕಡೆ ನನ್ನನ್ನು ಬೇಡ ಅಂತ ಬಿಟ್ಟು ಹೋದ್ಲು.
ಆ ಕಡೆ ತಾನು ಬೇಡ ಅಂತ ಬಿಟ್ಟು ಹೋಗಿದ್ದ ಗಂಡನ ಮತ್ತೆ ಮನೆಗೆ ಸೇರಿಸ್ಕೊಂಡಿದ್ದಾಳೆ. ಇದೆಲ್ಲ ನೆನ್ಸ್ಕೊಂಡ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳು? ವಿಕ್ಕಿ, ನೀನ್ ಹೇಳ್ತಿರೋದ್ ನೋಡ್ತಾ ಇದ್ರೆ ಆ ಪಲ್ಲವಿ ದೊಡ್ಡ ಫ್ರಾಡ್ ಅಂತ ಅನಿಸ್ತಿದೆ. ಬಟ್ ನನ್ನ ಮನ್ಸು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನಿಶಿ. ಯಾಕಂದ್ರೆ ನನಗೆ ಗೊತ್ತು ಪಲ್ಲವಿಯವ್ರ ಆ ಥರದವ್ರಲ್ಲ. ನನಗೆ ಈಗಲೂ ಅನ್ನಿಸ್ತಾ ಇದೆ ಯಾವುದೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ತುಂಬಾ ಒದ್ದಾಡ್ತಾ ಇದ್ದಾರೆ ಅಂತ. ಓಕೆ, ನೀನೊಂದ್ಸಲ ಕೂತು ಮಾತಾಡ್ಬೇಕಿತ್ತು. ಕೂತು ಮಾತಾಡೋಣ ಅಂತ ತುಂಬಾ ಸಲ ಪ್ರಯತ್ನ ಪಟ್ವಿ ನಿಶಿ. ಪ್ರತಿ ಸಲ ಕೂತು ಮಾತಾಡೋದಕ್ಕಿಂತ ಎಡವಟ್ಟುಗಳಾಗಿದ್ದೇ ಜಾಸ್ತಿ. ಸರಿ ಬಿಡು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಆಲ್ರೆಡಿ ಲೇಟ್ ಆಗಿದೆ, ನೀನು ಹೋಗಿ ಮಲ್ಕೋ ಹೋಗು. ಏನ್ ಹಂಗ್ ನೋಡ್ತಿದ್ಯಾ? ನಾನ್ ಬಂದಿರೋದೆ ನನ್ ಮಗುನ ನಿನ್ನಿಂದ ಕಿತ್ಕೊಳಕ್ಕೆ. ಕಿತ್ಕೊಂತೀನಿ, ನೋಡ್ತಾ ಇರ್ಕಣೆ. ನಿನ್ ಕಂಡ್ರೆ ಆಗ್ಬಾರ್ದು ಆ ತರ ನನ್ ಮಗು ಮನ್ಸಲ್ಲಿ ದ್ವೇಷ ಬಿತ್ಬಿಟ್ಟೆ ಹೋಗೋದು. ಮಾಡು, ಅದೇನ್ ಮಾಡ್ತೀಯೋ ನೀನ್ ಮಾಡು. ವಜ್ರದ ಮೇಲೆ ನೀನ್ ಎಷ್ಟು ಸುಳ್ಳಿನ ಧೂಳ್ ಹಾಕಿ ಮುಚ್ಚಿಟ್ರು, ಕಾಲ ಅನ್ನೋ ಜೋರಾದ ಗಾಳಿ ಬೀಸಿದಾಗ ವಜ್ರದ ಮೇಲೆ ಕೂತಿರೋ ಧೂಳು ಹಾರ್ಕೊಂಡು ಹೋಗ್ಲೇಬೇಕು. ಸತ್ಯ ಹೊರಗಡೆ ಬರಲೇಬೇಕು. ಅದೇ ತರ ನನ್ ಮಗಳಿಗೆ ನಿನ್ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗೇ ಆಗತ್ತೆ. ಅವಳೇ ನಿನ್ ಮುಖಕ್ಕೆ ಥೂ ಅಂತ ಉಗ್ದು ಹೋಗ್ತಾ ಇರ್ತಾಳೆ. ನೋಡ್ತಾ ಇರು.